ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜದ ಕೋನಗಳು 5:3:7 ಅನುಪಾತದಲ್ಲಿದ್ದರೆ ಆ ತ್ರಿಭುಜವು ಆಯ್ಕೆ ಎ ಲಂಬಕೋನ ತ್ರಿಭುಜ, ಆಯ್ಕೆ ಬಿ ಲಘು ಕೋನ ತ್ರಿಭುಜ, ಆಯ್ಕೆ ಸಿ ವಿಶಾಲ ಕೋನ ತ್ರಿಭುಜ, ಆಯ್ಕೆ ಡಿ ಸಮದ್ವಿಬಾಹು ತ್ರಿಭುಜ. ಸೊ ತ್ರಿಭುಜದ 3 ಕೋನಗಳನ್ನ ನಾವು 5x, 3x ಮತ್ತು 7x ಅಂತ ಇಟ್ಕೊಂಡ್ರೆ, ಸೊ ತ್ರಿಭುಜದ ಕೋನದ ಮೊತ್ತದ ನಿಯಮ, ತ್ರಿಭುಜದ ಎಲ್ಲಾ ಒಳಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ 5x ಪ್ಲಸ್ 3x ಪ್ಲಸ್ 7x ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 5 ಪ್ಲಸ್ 3 8, 8 ಪ್ಲಸ್ 7x ಅಂದ್ರೆ ಎಷ್ಟಾಗತ್ತೆ ಹೇಳಿ? 15x ಆಗತ್ತೆ. ಓಕೆ, 15x ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ x ಈಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 15. ಓಕೆ, ಸೊ ಈಗ ನೀವು ಇದನ್ನ ಡಿವೈಡ್ ಮಾಡಿದ್ರೆ x ಈಸ್ ಈಕ್ವಲ್ ಟು 12 ಡಿಗ್ರಿ ಬರುತ್ತೆ. ಸೊ ಈಗ ಮೊದಲನೇ ಕೋನವನ್ನ ನೋಡೋಣ. ಸೊ 5x ಈಸ್ ಈಕ್ವಲ್ ಟು 5 ಗುಣಿಸು 12, ಸೊ 60 ಬರುತ್ತೆ. 3x, ಸೊ ಎರಡನೇ ಕೋನ 3x, ಸೊ 3 ಗುಣಿಸು 12, ಸೊ 36 ಡಿಗ್ರಿ. 7x, ಸೊ 7 ಗುಣಿಸು 12 84 ಡಿಗ್ರಿ. ಅಂದ್ರೆ 3 ಕೋನಗಳು ಹೇಗಿದೆ? 60 ಡಿಗ್ರಿ, 36 ಡಿಗ್ರಿ, 84 ಡಿಗ್ರಿ, ಅಂದ್ರೆ 90ಗಿಂತ ಕಡಿಮೆ ಇದೆ. ಸೊ ಅಂದ್ರೆ ಲಘು ಕೋನ ತ್ರಿಭುಜ ಆಗತ್ತೆ. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಆಯ್ಕೆ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.